ಹೆಲ್ಲೋ ಗುರು, ಜಾಸ್ತಿ ಮಳೆ ಆಗಿ ನೋಡಿ ಸುತ್ತ ಮಾತ್ರ ನಿಂಗಡೆ ಮಧ್ಯ ಮಾತ್ರ ಫುಲ್ ಬಿದ್ದೋಗೈತೆ ಸೆಪ್ಪೆ ಎಲ್ಲ. ಆದ್ರೂ ಕುಯ್ಲೇಬೇಕು, ಇದು ನಮ್ಮ ರೈತರ ಕಷ್ಟ. ಬಿದ್ದೋಗಿರೋ ಸೆಪ್ಪೆನೆ ಒಂದ್ 2 ವಾರ ಕುಯ್ದೆ ಒಂದ್ ಹಸ್ಗಳು ಮುಂದಕ್ಕೆ ಹಾಕ್ದೆ. ಆಮೇಲೆ ನಮ್ಮ ಅಪ್ಪಂಗ್ ಮೇವಾಕು ಅಂತ ಹೇಳಿ ನಾನು ಕಾಲೇಜ್ ಕಡೆ ಹೊರಟೆ. ಆಮೇಲೆ ಕಾಲೇಜ್ ಮುಗಿಸ್ಕೊಂಡು ನಂಗೆ ಗೊತ್ತಿರೋ ಅಣ್ಣವರು ಕುರಿ ಶೆಡ್ ಮಾಡೋರೆ, ನೋಡ್ಕೊ ಬರೋಣ ಅಂತ ಹೋದ್ವಿ. ನಾವು ಹೋದಾಗ ಮೇವ್ನ ಚಾಪ್ ಮಾಡ್ತಿದ್ರು. ಏನ್ ಮೇವು ಅಂದ್ರೆ ಸೆಡೆ ಸೊಪ್ಪು. ಚಾಪ್ ಮಾಡಿರೋ ಮೇವೆಲ್ಲ ತಂದು ಕುರಿ ಮುಂದಕ್ಕೆ ಹಾಕಿದ್ರು. ನೋಡಿ ಕುರಿಗಳೆಲ್ಲ ಹೆಂಗ್ ತಿಂತಾವೆ. ಈ ಶೆಡ್ ಅಲ್ಲಿ 100 ಕುರಿ ಸಾಕ್ಬೋದು ಒಂದ್ಸರಿಗೆ. ಅವ್ರ ದಿನಕ್ಕೆ 2 ಸರಿ ತಿಂಡಿ 4 ಸರಿ ಮೇವು ಕೊಡ್ತಾರಂತೆ. ಏನೇನ್ ಮೇವು ಅಂದ್ರೆ ರಾಗಿ ತಾಳು, ಸೆಡೆ ಸೊಪ್ಪು, ಕಳ್ಳೆ ಬಳ್ಳಿ. ಈ ಶೆಡ್ ಕಟ್ಟಕ್ಕೆ 8 ಲಕ್ಷ ಆಯ್ತಂತೆ. ಇವ್ರ ಕುರಿಗಳೆಲ್ಲ ತಂದು 3 ತಿಂಗಳಿಗೊಂದ್ಸರಿ ಮಾರ್ತಾರಂತೆ. ಇವ್ರು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಫೀಲ್ಡ್ ಗಣೇಶ ಹಿಂಡಿ ಜೋಳ ಕೊಡ್ತಾರಂತೆ. ಅಲ್ಲೇ 3ನೇ ಬ್ಯಾಚ್ ಅಂತೆ ಇವ್ರು ತಂದು ಮಾರ್ತಿರೋದ್ರಾಗೆ. ಹಂಗೆ ನೋಡ್ರಿ ಕುರಿಗಳಿಗೆ ಅಲ್ಲಲ್ಲೇ ನೀರು ಕುಡಿಯಕ್ಕೆ ಹೆಂಗ್ ಡಬ್ಬಿಕ್ಕವ್ರೆ. ಬೇಕಾದಾಗ ಕುಡ್ಕಂತಾವಂತೆ. ಹಂಗೆ ಅವ್ರ ಕೋಳಿನೂ ಸಾಕಿದ್ರು, ಅವನು ನೋಡ್ಕೊಂಡು ಬಂದ್ವಿ. ಶೆಡ್ಡಿನ ಬಗ್ಗೆ ಇನ್ನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಹಾಕಿ ಹ್ಞೂ ಅಂತ ಒಂದು ಇಂಟರ್ವ್ಯೂ ಮಾಡಿ ವಿಡಿಯೋನೇ ಬಿಡ್ತೀನಿ. ಆಮೇಲೆ ಶೆಡ್ ನೋಡ್ಕೊಂಡು ನಾವು ಮಧುಗಿರಿ ಸ್ಪೋರ್ಟ್ಸ್ ಐತೆ ಅಂತ ನೋಡೋಣ ಅಂತ ಹೋದ್ವಿ. ಕಾಲೇಜ್ ಲೆವೆಲ್ ಸ್ಪೋರ್ಟ್ಸ್ ಗೌತಮ್ ಬುದ್ಧ ಮತ್ತೆ ರಾಘವೇಂದ್ರ ಕಾಲೇಜ್ ಆಡ್ತಾ ಇದ್ರು. ನಾವು ಹೋಗೋಷ್ಟ್ರಲ್ಲಿ 2 ಟೀಮ್ ಸಖತ್ತಾಗಿ ಆಡ್ತಿದ್ವು ಹಾಫ್ ಟೈಮ್ ಆಗೋವರ್ಗುನು. ಆಮೇಲೆ ಮ್ಯಾಚ್ ಎಲ್ಲ ರಾಘವೇಂದ್ರ ಕಡೆಗೆ ಹೋಯ್ತು. ಲಾಸ್ಟಿಗೆ ರಾಘವೇಂದ್ರ ಕಾಲೇಜ್ ಗೆದ್ರು. ನಾನು ಮ್ಯಾಚ್ ನೋಡ್ಕೊಂಡು ಮನೆ ಕಡೆ ಬಂದ್ರೆ ಸ್ಕೂಲ್ ಹಿಡ್ಕೊಂಡು ಹೋಗಿ ಟೈಮ್ ಆಗಿತ್ತು. ನಾನು ಹಿಡ್ಕೊಂಡು ಹೋಗಿ ಮನೆ ಹತ್ರ ಕಟ್ಟಾಕ್ದೆ. ಆಮೇಲೆ ಅಲ್ಲೆಲ್ಲ ಕರೆದು ಕ್ಯಾನ್ ಹಾಕೊಂಡು ಡೈರಿ ಹತ್ರ ತಗೊಂಬಂದೆ ಹಾಲ್ ಹಾಕ್ದೆ. ಪ್ಲೀಸ್ ಬೇಗ 1K ಕಂಪ್ಲೀಟ್ ಮಾಡಿ. 1K ಹಾಕಿ 330 ಫಾಲೋವರ್ಸ್ ಬೇಕು. ನೋಡ್ತಾ ಇರೋರೆಲ್ಲ ಒಂದೊಂದು ಫಾಲೋ ಮಾಡಿ.